ಸ್ವಾಮಿ ಶರಣಂ. ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯುಳ್ಳ ಪುಸ್ತಕಗಳು ಕನ್ನಡ ಭಾಷೆಯಲ್ಲಿ ಇಲ್ಲ ಎಂಬ ಕೊರಗನ್ನ ನಾಳೆಯಿಂದ ಮರೆಯಬಹುದಾಗಿದೆ. ಅದಕ್ಕೆ ಕಾರಣ ತಮಿಳು, ತೆಲುಗು, ಮಲಯಾಳಂ, ಸಂಸ್ಕೃತ, ಇಂಗ್ಲಿಷ್ ಭಾಷೆಯಲ್ಲಿ ಭೂತನಾಥ ಉಪಾಖ್ಯಾನ ಎಂಬ ಮಹಾ ಪುಸ್ತಕವನ್ನು ಬರೆದಂತಹ ಶ್ರೀಯುತ ಡಾಕ್ಟರ್ ಅರವಿಂದ ಸುಬ್ರಹ್ಮಣ್ಯಂ ಅವರ ಆ ಪುಸ್ತಕವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿರುವವರು ಶ್ರೀಯುತ PR ಕೃಷ್ಣಮೂರ್ತಿ ಸ್ವಾಮಿಗಳು. ಈಗ ನಮಗೆ ತಮಿಳುನಾಡಿನಿಂದ ಈ ಪುಸ್ತಕ ಕನ್ನಡಕ್ಕೆ ತರ್ಜುಮೆ ಆಗುತ್ತಿರುವ ಮತ್ತು ಪುಸ್ತಕ ಬಿಡುಗಡೆ ಆಗುತ್ತಿರುವ ವಿಚಾರವನ್ನು ಶ್ರೀಯುತ ಅರವಿಂದ್ ಸುಬ್ರಹ್ಮಣ್ಯ ಸ್ವಾಮಿಗಳು ತಮಿಳಿನಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಅದನ್ನೂ ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲು ಈ ಪುಸ್ತಕವನ್ನು ಅನುವಾದ ಮಾಡಿದಂತಹ ಶ್ರೀಯುತ PR ಕೃಷ್ಣಮೂರ್ತಿ ಅವರ ಅಭಿಪ್ರಾಯವನ್ನು ನಾವು ಪಡೆದುಕೊಳ್ಳುತ್ತಾ ಅವರ ಆ ಒಂದು ಈ ಅನುವಾದದ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳಿದುಕೊಳ್ಳೋಣ. ಬನ್ನಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. DSS ಮೀಡಿಯಾ ಆನ್ಲೈನ್ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಕಳೆದ ರಾತ್ರಿ ಒಂದು ಮಹಾ ಪುಸ್ತಕದ ವಿಚಾರವನ್ನು ನಾವು ಪ್ರಸ್ತಾಪಪಡಿಸಿದ್ದು. ಅಂದರೆ ಆ ಭಗವಂತರ ವಿಚಾರಧಾರೆಯನ್ನು ತಿಳಿಸುವ ಒಂದು ಪ್ರಯತ್ನವಂತೂ ಮಾಡಿದ್ದು. ಅದರಲ್ಲಿ ನಾಳೆ ಅಂದರೆ ಭೀಮನ ಅಮಾವಾಸ್ಯೆ, ನಮ್ಮ ಭೀಮನ ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವಂಥದ್ದು. ಮತ್ತು ಆ ತಮಿಳುನಾಡಿನಲ್ಲಿ ಆಷಾಢ ಮಾಸದ ಈ ಅಮಾವಾಸ್ಯೆಗೆ ಬಹಳ ಶ್ರೇಷ್ಠತೆ ಇದೆ. ಈ ಶ್ರೇಷ್ಠ ದಿನದಂದು ಆ ಪರಮ ಪವಿತ್ರವಾದ ಭೂತನಾಥ ಉಪಾಖ್ಯಾನ ಎಂಬ ಮಹಾ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದು, ಕನ್ನಡಿಗರಿಗೆ ಬಹಳ ಕೊರತೆಯಾಗಿ ಕಾಡ್ತಿದ್ದಂತಹ, ಅದರಲ್ಲೂ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಕೊರತೆಯಾಗಿ ಕಾಡ್ತಾ ಇದ್ದಂತಹ, ಕನ್ನಡದಲ್ಲಿ ಸ್ವಾಮಿ ಅಯ್ಯಪ್ಪನ ಬಗ್ಗೆ ಯಾವುದೇ ವಿಚಾರಗಳು ಇಲ್ಲದಂತಹ ಒಂದು ಪುಸ್ತಕಗಳು ಇಲ್ಲದಿರುವಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಡಾಕ್ಟರ್ ಶ್ರೀಯುತ ಅರವಿಂದ್ ಸುಬ್ರಹ್ಮಣ್ಯರವರು ಬರೆದಿರುವಂತಹ ಭೂತನಾಥ ಉಪಾಖ್ಯಾನ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಸಂಸ್ಕೃತ ಈ ಭಾಷೆಯಲ್ಲಿದ್ದದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿರುವಂಥವರು ನಮ್ಮ ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸಿಗಳಾದಂತಹ PR ಕೃಷ್ಣಮೂರ್ತಿ ಸ್ವಾಮಿಗಳು. ಶ್ರೀಯುತರು ನಮ್ಮ ಜೊತೆಗೆ ದೂರವಾಣಿಯಲ್ಲಿದ್ದಾರೆ. ಅದೇ ನಮ್ಮ ಭಾಗ್ಯ. ನಾಳೆ ಬುಕ್ ರಿಲೀಸ್ ಆಗ್ತಾ ಇದೆ. ಆ ಬುಕ್ಕನ್ನು ಅನುವಾದ ಮಾಡಿದಂತಹ ಆ ಮಹಾ ಶ್ರೀಯುತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡಿಸ್ತಾ ವಿಚಾರ ತಿಳ್ಕೊಳ್ಳೋಣ. ಜೊತೆಗೆ ಬಹುಮುಖ್ಯವಾಗಿ ತಮಿಳಿನಲ್ಲೂ ಕೂಡ ಶ್ರೀಯುತ ಅರವಿಂದ್ ಸುಬ್ರಹ್ಮಣ್ಯರವರು ಅವರಿಗೆ ಭಾಷೆ ಕನ್ನಡ ಅಷ್ಟಾಗಿ ಬರೋದ್ರಿಲ್ಲದ್ರಿಂದ ತಮಿಳಿನಲ್ಲಿ ಹೇಳಿದ್ದಾರೆ. ಅದನ್ನು ಕೂಡ ಪ್ರಸಾರ ಮಾಡ್ತೀವಿ. ಅದಕ್ಕಾಗಿ ಮೊದಲಿಗೆ ಆ ಶ್ರೀಯುತ PR ಕೃಷ್ಣಮೂರ್ತಿಯವರ ಪಾದಗಳಿಗೆ ನಮಿಸಿ ಅವರನ್ನು ಈ ಒಂದು ವಿಚಾರಧಾರೆಗೆ ಅವರನ್ನು ಸ್ವಾಗತಿಸೋಣ. ಸ್ವಾಮಿ ಶರಣ ಸ್ವಾಮಿ. ನಮಸ್ಕಾರ. ನಮಸ್ತೆ. ತಾವು ಬೆಂಗಳೂರಿನವರು ಅನ್ನೋದು ನಮಗೆ, ಅದರಲ್ಲೂ ಕನ್ನಡದಲ್ಲಿ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನು ತಿಳಿಸ್ತಾರಂಥ ನಿಮ್ಮ ಮಹಾ ಒಂದು ಹಸ್ತಗಳಿಗೆ ಮತ್ತು ನಿಮ್ಮ ಒಂದು ಚೇತೋಲಹರಿ ಏನಿದೆ ಅದಕ್ಕೆ ನಾವು ಮೊದಲು ಶರಣ ಹೇಳ್ತೀವಿ ಸ್ವಾಮಿ, ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ. ಒಳ್ಳೆಯದು ಸ್ವಾಮಿ, ಈ ಪುಸ್ತಕ ತರ್ಜುಮೆ ಯಾವಾಗ ಮಾಡಿದ್ರಿ ನೀವು? ಯಾವಾಗ ನಿಮಗೆ ಈ ಒಂದು ತರ್ಜುಮೆ ಮಾಡುವಂಥ ಒಂದು ಸೌಭಾಗ್ಯ ದೊರಕಿತು? ಸುಮಾರು 5 ತಿಂಗಳ ಕೆಳಗಡೆಗೆ ಈ ಪುಸ್ತಕ ಈ ರೀತಿ ಪ್ರಕಟ ಆಗಿದೆ, ತಮಿಳಲ್ಲಿ ಇಂಗ್ಲೀಷಲ್ಲಿ ಇದೆ ಅಂತ ಅಂದ್ಬಿಟ್ಟು ನನಗೆ ತಿಳಿದು ಬಂತು. ಆಮೇಲೆ ನಮ್ಮ ಪರಿಚಯದವ್ರ ಮುಖಾಂತರ ಈ ಪುಸ್ತಕನ ನಾವು ನಮ್ಮ ಫ್ರೆಂಡ್ ಮುಖಾಂತರ ತರಿಸಿದ್ವಿ. ಇದನ್ನ ತರಿಸಿ ಒಂದ್ಸತಿ ಇದನ್ನ ನೋಡಿ ಇದನ್ನ ಮಾಡ್ಬೋದು ಅಂತ ಅನ್ನಿಸ್ತು. ಯಾಕೆಂತಂದ್ರೆ ಇದರ ವಿಶೇಷತೆ ಏನು ಅಂತಂದ್ರೆ, ಬೇರೆ ಎಲ್ಲಾ ಪುಸ್ತಕಗಳಲ್ಲಿ ಅಯ್ಯಪ್ಪನ ಬಗ್ಗೆ ಮೇಲ್ಮುಖವಾಗಿ ಏನೋ ಒಂದಷ್ಟು ವಿಷಯಗಳನ್ನಂತ ತಿಳಿಸಿರ್ತಾರೆ. ಆದ್ರೆ ಇಲ್ಲಿ ತುಂಬಾ ಮುಖ್ಯವಾದ ಸಂಗತಿ ಅಂತಂತಂದ್ರೆ, ಸಂಸ್ಕೃತದಲ್ಲಿ ಅಯ್ಯಪ್ಪನ ಬಗ್ಗೆ ಇರುವಂತ ಶ್ಲೋಕಗಳನ್ನ ಶ್ರೀಯುತ ಸುಬ್ರಹ್ಮಣ್ಯಂ ಅವರು ಸತತ 25 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದನ್ನ ಹುಡುಕಾಡೋದಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟು ಊರಿಂದ ಊರಿಗೆ ಅಲ್ದು, ಕಾಶಿ, ರಾಮೇಶ್ವರ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅಲ್ದು ಆ ಸಂಸ್ಕೃತ ಶ್ಲೋಕಗಳು, ಬ್ರಹ್ಮಾಂಡ ಪುರಾಣ ಇದೆಲ್ಲವನ್ನೂ ಸಂಗ್ರಹ ಮಾಡಿ ಕೂತ್ಕೊಂಡು ಭಕ್ತಿ ಪೂರ್ವಕವಾಗಿ ಅವರು ಈ ಒಂದು ಪುಸ್ತಕನ ರಚನೆ ಮಾಡಿದ್ದಾರೆ. ತಮಿಳಲ್ಲಿ ಮೊದಲು ರಚನೆ ಆಗಿದ್ದನ್ನ ಆಮೇಲೆ ಇಂಗ್ಲಿಷ್ಗಾಯ್ತು, ಮತ್ತೆ ಬೇರೆ ಭಾಷೆಗಳಿಗಾಯ್ತು. ಇದೇ ಒಂದು ಕುತೂಹಲ ಆಗಿ ನಾನು ಕನ್ನಡಕ್ಕೆ ಮಾಡಬಹುದಲ್ವಾ ಅಂತ ಅನ್ಸಿ ಪುಸ್ತಕ ತರಿಸಿ ಮಾಡಿದ್ದೇನೆ. ಅದಕ್ಕೆ ಅವರು ಕೂಡ ಅನುಮತಿಯನ್ನ ಕೊಟ್ಟಿರ್ತಾರೆ. ನನಗೂ ಕೂಡ ಈ ತರ ಪುಸ್ತಕ ಮಾಡ್ಬೇಕಾದ್ರೆ ಅಯ್ಯಪ್ಪನ ಅನುಗ್ರಹ ನನ್ ಮೇಲೆ ಇದೆ ಅಂತ ಅನ್ನೋ ದೃಷ್ಟಿ ನನ್ಗೆ ಅವಾಗ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಎಲ್ಲೂ ಕೂಡ ನನಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ಲಿ ಅಥವಾ ಮತ್ತೊಂದು ಏನೇ ತೊಂದರೆಗಳಾಗ್ಲಿ ಬರ್ಲಿಲ್ಲ.
ಹ್ಮ್ ಮತ್ತು ಅವ್ರೇನೇನು ಹೇಳ್ತಾ ಹೋದ್ರು ಹೇಳಿದ್ರು ಅದರಲ್ಲಿ ನನಗೆ ಹಂಗಾಂಗೆ ಹೊಳಿತಾ ಹೋಯ್ತು. ಹ್ಮ್ ಮತ್ತೆ ಶ್ಲೋಕಗಳಿಗೆ ನನಗೆ ಸಂಸ್ಕೃತ ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಹ್ಮ್ ಆ ಶ್ಲೋಕಗಳ ಭಾಗಗಳೆಲ್ಲ ಕೂಡ ಒಬ್ಬ ಸಂಸ್ಕೃತ ವಿದ್ವಾಂಸರ ಹತ್ರ ಕಳಿಸಿ ಹ್ಮ್ ಅವ್ರ ಹತ್ರ ಆ ಶ್ಲೋಕಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಹ್ಮ್ ಆಮೇಲೆ ಅದನ್ನ ಇದರಲ್ಲಿ ಹಾಕಲಾಗಿದೆ. ಹ್ಮ್ ಇದು ನನಗೆ ಶುರುವಾಗಿದ್ದು ಪೀಠಿಕೆ. ಹ್ಮ್ ಅಂದ್ರೆ ಸ್ವಾಮಿ, ಇದು ಈ ಒಂದು ಪುಸ್ತಕ ನಿಮಗೆ ಬಂದಾಗ ನೀವು ಶಬರಿಮಲೆ ಯಾತ್ರೆ ಮಾಡಿದ್ದೀರಾ? ಒಂದ್ಸತಿ ಮಾಡಿದ್ದೆ ನಾನು. ಹ್ಮ್ ಹ್ಮ್ ನನಗೆ ಅದೊಂದು ಅನುಕೂಲ ಆಯ್ತು. ಶಬರಿಮಲೆ ಯಾತ್ರೆ ಮಾಡಿ ಬಂದದ್ದು ಹ್ಮ್ ಈ ಒಂದು ಸುಮಾರು ಒಂದು 7-8 ವರ್ಷ ಇರಬೇಕು. ಹ್ಮ್ ಯಾರೋ ಹೀಗೇನೆ ಶಬರಿಮಲೆಗೆ ಬರ್ತೀರಾ ಅಂತ ಅಂದ್ಬಿಟ್ಟು ಕರೆದ್ರು. ಹ್ಮ್ ನಾನು ನೋಡಿರ್ಲಿಲ್ಲ, ಆಸಕ್ತಿ ಇತ್ತು. ಮಾಲೆ ಗೀಲೆ ಏನು ಹಾಕಿರ್ಲಿಲ್ಲ. ಹ್ಮ್ ಆದ್ರೆ ಅಯ್ಯಪ್ಪನಂತೂ ನೋಡೋಂಥ ಸೌಭಾಗ್ಯ ಇದೆಯಲ್ಲ ಅಂತ ಹೇಳಿ ಹ್ಮ್ ನಾನು ಸೀದಾ ಅಲ್ಲಿಗೆ ಹೋದೆ. ಹ್ಮ್ ಒಂದ್ ರೀತಿ ಅದು ಸೌಭಾಗ್ಯ ಅಂತಾನೆ ಅನ್ನಿಸ್ತು. ಹ್ಮ್ ಯಾಕೆಂದ್ರೆ ಎಲ್ರು ಕೂಡ ಸಾಮಾನ್ಯ ಅಲ್ಲಿಗೆ ಹೋಗ್ಬೇಕಾದ್ರೆ ಕೆಳಗಡೆ ಪಂಬಾ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹಂಗಿಂದಂಗೆ ಹೋಗ್ತಾರೆ. ಹ್ಮ್ ನಾವು ಸ್ನಾನ ಮಾಡಿ ಹೋದ್ರೂ ಕೂಡ ಹ್ಮ್ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಇಡೀ ದಾರಿನಲ್ಲಿ ಮಳೆ. ಹ್ಮ್ ಹ್ಮ್ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ಹೋಗಿ ಅಯ್ಯಪ್ಪನ ದರ್ಶನ ಆಗೋ ತನಕನು ಹ್ಮ್ ನಾವು ಟೋಟಲ್ ಒದ್ದೆನಲ್ಲೇ ಇದ್ವಿ. ಹ್ಮ್ ಹ್ಮ್ ಅಂದ್ರೆ ಆ ದೃಷ್ಟಿಯಿಂದ ಅಷ್ಟು ಮಡಿಯಿಂದಾನೇ ನಮಗೊಂದು ದರ್ಶನ ಕೊಟ್ಟಿದ್ದಾನೆ ಅಂತ ಅನ್ನೋವಂಥದ್ದು. ಹ್ಮ್ ನನಗೆ ಮಳೇಲಿ ನೆಂದ್ವಿ ಅಂತ ಅನ್ನೋದಕ್ಕಿಂತ ಹ್ಮ್ ಅದು ನಮ್ದೊಂದು ಪುಣ್ಯ ಅಂತ ಅನ್ನಿಸ್ತು ನನಗೆ. ಮತ್ತೆ ಇದನ್ನ ಬರೀತಿರ್ಬೇಕಾದ್ರೆ ಹ್ಮ್ ಅಲ್ಲೆಲ್ಲ ನೋಡಿದ್ನಲ್ಲ ಹಲವಾರು ಅಂಶಗಳನ್ನ, ಹ್ಮ್ ಅದೆಲ್ಲ ನೆನಪಾಗ್ತಿತ್ತು. ಮತ್ತೆ ನನ್ಗೆ ಬರೆಯೋದಕ್ಕೋಸ್ಕರ ಅನುಕೂಲ ಆಯ್ತು. ಪ್ಲಸ್ ನನ್ಗೆ 2ನೇ ಸತಿ ಹೋಗ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಈ ಬರವಣಿಗೆನಲ್ಲಿ ಹ್ಮ್ ಇವರು ಹಲವಾರು ವಿಶೇಷವಾದ ಜಾಗಗಳು, ಆ ಜಾಗಗಳ ಮಹತ್ವಗಳು, ಹ್ಮ್ ಅದ್ ಯಾತಕ್ಕೋಸ್ಕರ ಅಲ್ಲಿ ಕಲ್ಲೆಸಿತಾರೆ ಹ್ಮ್ ಅಥವಾ ಈ ತರ ಸ್ನಾನ ಯಾತಕ್ ಮಾಡ್ತಾರೆ, ಈ ತರ ವಿಷಯಗಳನ್ನೆಲ್ಲ ಕೂಡ ಹ್ಮ್ ಅವರು ತುಂಬಾ ವಿವರಣೆ ಮಾಡಿ ಹೇಳಿರೋದ್ರಿಂದ ಹ್ಮ್ ಅದ್ರ ಕಡೆ ಅವಾಗ ಹೋದಾಗ ನಮಗೆ ಗಮನ ಇರ್ಲಿಲ್ಲ. ಹ್ಮ್ ಹ್ಮ್ ಈಗ ಅದ್ರ ಕಡೆ ಗಮನ ಇರೋದ್ರಿಂದ ಇನ್ನೊಂದ್ಸತಿ ಹೋಗೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಹ್ಮ್ ನಾವು ಸುಲಭವಾಗಿ ದರ್ಶನ ಆಗೋದಿಲ್ಲ ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವಾಗ ಸ್ವಾಮಿ, ಆಯ್ತು ನಿಮ್ಮ ಅಂತಂದ್ರೆ. ವಯಸ್ಸು ಕೇಳ್ಬೋದಾ ನಾನು? 65. ಇಲ್ಲಿ ಒಂದು ವಿಚಾರ ಅವರು ಹೇಳಿದ್ದನ್ನ ವಿಚಾರ ಅಂತ ಹೇಳಿದ್ರೆ, ನಿಮಗೆ ಆ ಭಗವಂತ ಕರೆದ್ರು, ಆ ಶಬರಿಮಲೆಗೆ ಹೋದ್ರಿ, ಹ್ಮ್ ಮುಂದೆ ಹೋದಾಗ ಶಬರಿಮಲೆ ವಿಚಾರ ಸಂಬಂಧಪಟ್ಟಂಗೆ ಅವರೇ ಹೆಚ್ಚಾಗಿ ಹೇಳಿರೋದು, ಮತ್ತೆ ಸ್ವಾಮಿ ಅಯ್ಯಪ್ಪನೇ ಹೇಳಿರೋದಂತಂಗೆ ಮಂಡಲ ವ್ರತ ಮಾಡಿನೇ ಶಬರಿಮಲೆಗೆ ಹೋಗ್ಬೇಕು ಅಂತಿದ್ದಾರೆ ಸ್ವಾಮಿ. ಅದನ್ನ ನಾವು ಹೆಚ್ಚಾಗಿ ಚಾನಲಲ್ಲಿ ಒತ್ತು ಕೊಡಬೇಕು ಅಂತ ಭಗವಂತನ ಪ್ರೇರೇಪಣೆ. ಅದು ನಿಮ್ಮ ಒಂದು ಮುಂದಿನ ಯಾತ್ರೆಗೂ ಕೂಡ ಅದೇ ರೀತಿ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಳ್ಳೇದು, ಧನ್ಯವಾದ. ಮತ್ತೆ ಎಷ್ಟು ದಿನ ತಗೊಂಡ್ರಿ ಸ್ವಾಮಿ ಇದು ತರ್ಜುಮೆ ಮಾಡಕ್ಕೆ ನೀವು? ನಾನು ಸಾಕಷ್ಟೇ ಏನು ತಗೊಂಡಿಲ್ಲ, 1 ತಿಂಗಳಲ್ಲಿ ಮುಗ್ದೋಯ್ತು. ಹ್ಮ್ ಹ್ಮ್ ಕೇವಲ 1 ತಿಂಗಳಲ್ಲಿ ಹ್ಮ್ ನನಗೆ ಸಂಸ್ಕೃತ ಶ್ಲೋಕಗಳು ಪಂಡಿತರಿಂದ ಬರುವಂಥದ್ದು ಸ್ವಲ್ಪ ನಿಧಾನ ಆಗಿದ್ ಬಿಟ್ರೆ ಹ್ಮ್ ಹ್ಮ್ ನನ್ನ ಭಾಗ ಏನಿತ್ತು ಅದನ್ನ ನಾನು ಬೇಗ ಮುಗಿಸ್ಬಿಟ್ಟೆ. ಹ್ಮ್ ಅದು ತುಂಬಾ ಸಲೀಸಾಗಿ ಆಗೋಯ್ತು ಅದು. ಆಮೇಲೆ ನಾವೇ ಕಂಪೋಸಿಂಗು ನಾವೇ ಜವಾಬ್ದಾರಿ ತಗೊಂಡಿದ್ದಿದ್ರಿಂದ ಅಲ್ಲೋಯ್ತು ಅಂದ್ರೆ ಹ್ಮ್ ಭಾಷೆ ಸಮಸ್ಯೆ ಆಗೋದ್ರಿಂದ ಅಂತ ಹೇಳಿ ಇಲ್ಲೇ ಎಲ್ಲವನ್ನೂ ತಯಾರು ಮಾಡಿ ಕೊಟ್ಬಿಟ್ವಿ. ಹ್ಮ್ ಮತ್ತೆ ಅವರು ಆ ಪುಸ್ತಕದಲ್ಲಿ ಮಾಡಿರುವಂತ ಇನ್ನೊಂದು ವಿಶೇಷ ಸಂಗತಿ ಅಂತಂತಂದ್ರೆ ಹ್ಮ್ ಇದಕ್ಕೋಸ್ಕರ ಅವರು ಅಯ್ಯಪ್ಪಂದು ಮತ್ತೆ ಕಥೆನಲ್ಲಿ ಬರುವಂತ ಅನೇಕ ಚಿತ್ರಗಳನ್ನ ಕೈನಲ್ಲಿ ಬರ್ಸಿದ್ದಾರೆ. ಹ್ಮ್ 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 ಅದು ಈ ಪುಸ್ತಕದ ಒಂದು ವಿಶೇಷ. ಫೋಟೋ ಅಂತ ಅಂದ್ಬಿಟ್ಟು ಹಾಕಿರುವಂತದ್ದಲ್ಲ, ಎಲ್ಲಿ ಯಾವುದೇ ರೀತಿ ಫೋಟೋ ಇಲ್ಲ ಇಲ್ಲಿ. ಹ್ಮ್ ಹ್ಮ್ ಎಲ್ಲವನ್ನೂ ಕೈನಲ್ಲಿ ಚಿತ್ರ ಬರ್ಸಿ, ಆರ್ಟ್ ತರ ಬರ್ಸಿ ಹ್ಮ್ ಒಂದೊಂದನ್ನು ಬರ್ಸಿ ಹಾಕಿರುವಂತದ್ದು. ಅದಕ್ಕೋಸ್ಕರ ವಿಶೇಷವಾಗಿ ಅವರು ಒಂದು 2 ನಿಯೋಜನೆ ಮಾಡಿ ಕಷ್ಟಪಟ್ಟು ಅದನ್ನ ಮಾಡಿದ್ದಾರೆ. ಅಂದ್ರೆ ಬಹುಶಃ ಪುಸ್ತಕದ ಒಂದೊಂದು ಅಂಶವೂ ಕೂಡ ಅವರು ಭಕ್ತಿಯಿಂದ ಮತ್ತೆ ಕಷ್ಟಪಟ್ಟು ಎರಡೂ ಸಾರಿ ಮಾಡಿದ್ದಾರೆ ಅದನ್ನ. ಅದೇ ವಿಶೇಷ ಇದರಲ್ಲಿ. ಅಂದ್ರೆ ನೀವು ಹೇಳೋದು ಅರ್ಥ ಸ್ವಾಮಿ, ಈಗ ಹುಲಿ ವಾಹನನ ಅಂದ್ರೆ ಹುಲಿ ವಾಹನದ ಫೋಟೋ ಏನು ಹಾಕಿಲ್ಲ, ಹುಲಿನ ಬರೆದು ಅದ್ರ ಮೇಲೆ ಸ್ವಾಮಿ ಅಯ್ಯಪ್ಪನ ಕೂರಿಸಿ ಚಿತ್ರಕಲೆಯಲ್ಲಿ ಬರ್ಸಿದ್ದಾರೆ ಎಲ್ಲ. ಹೌದೌದು, ಎಲ್ಲ ಕೈನಲ್ಲೇ ಚಿತ್ರಕಲೆಯಲ್ಲಿ ಬರ್ಸಿ ಮಾಡಿರುವಂಥದ್ದು. ಹ್ಮ್ ಮತ್ತೆ ಸ್ವಾಮಿ, ಈ ಸ್ವಾಮಿಗಳಿಗೆ ನಮ್ಮ ಈ ಒಂದು ಬಹುಪಾಲು ಎಲ್ಲರಿಗೂ ಸಂಸ್ಕೃತ ಗೊತ್ತಿರಲ್ಲ, ಕನ್ನಡದಲ್ಲಿ ಬರೆದಿದ್ದೀರಾ. ಎಲ್ಲ ಸ್ವಾಮಿಗಳಿಗೆ ಅದು ಅರ್ಥ ಆಗೋ ಒಂದು ನಮ್ಮ ಸಾಮಾನ್ಯ ಕನ್ನಡ ಭಾಷೆಯಲ್ಲೇ ಇರುತ್ತಾ, ಇಲ್ಲ ಯಾವುದಾದ್ರೂ ಹಳೆಗನ್ನಡದ ರೂಪದಲ್ಲಿ ಇದೆಯಾ? ಇಲ್ಲ, ಮೂಲ ಸಂಸ್ಕೃತ ಶ್ಲೋಕಗಳೇನೆ. ಹ್ಮ್ ಅದನ್ನ ಸಂಸ್ಕೃತದಲ್ಲಿ ಹೇಳಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಹ್ಮ್ ಅದನ್ನ ಕನ್ನಡದಲ್ಲಿ ಬರ್ದಿದೆ ಹ್ಮ್ ಅಷ್ಟೇ. ಅದಕ್ಕೆ ಪುನಃ ಅರ್ಥ ಅಂತ ಅನ್ಕೊಂಡು ಕೆಲವು ಕಡೆ ಬರ್ದಿದೆ ಅರ್ಥಗಳು, ಹ್ಮ್ ಕೆಲವು ಕಡೆ ಬರ್ದಿಲ್ಲ. ಮತ್ತೆ ಪ್ರತಿ ಒಂದು ಅಧ್ಯಾಯದಲ್ಲೂ ಕೂಡ
ಹ್ಮ್. ಆ ಸಂಸ್ಕೃತ ಶ್ಲೋಕ ಅದಕ್ಕೆ ಅರ್ಥ ಹ್ಮ್. ಅದಂತೂ ಇದೆ. ಹ್ಮ್. ಹ್ಮ್. ಕಡೇ ಒಂದು 2 ಪುಟದಲ್ಲಿ ಹ್ಮ್. ಪ್ರತಿನಿತ್ಯ ನಾವು ಹೇಳ್ಕೊಳಕ್ಕೆ ಭಜನೆ ಮಾಡ್ಕೊಳಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹ್ಮ್. ಸಂಸ್ಕೃತ ಶ್ಲೋಕಗಳು ಸಂಸ್ಕೃತ ಶ್ಲೋಕದ ರೂಪದಲ್ಲೇ ಇದೆ, ಹ್ಮ್. ಕನ್ನಡದಲ್ಲಿದೆ. ಒಂದು ನಾವು ನಿಮಿಷ ಕನ್ನಡ ಓದಕ್ ಬರುವಂತವ್ರಷ್ಟು ಕೂಡ ಅದನ್ನ ಬಾಯ್ಪಾಠ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ಒಂದು ನಿಮಿಷ ತಾವು ಲೈನಲ್ಲಿ ಏರಿ ಸ್ವಾಮಿ. ಈ ಹ್ಮ್. ಒಂದು ಮೂಲ ಕರ್ತೃ ಯಾರಿದ್ದಾರೆ ಆ ಪುಸ್ತಕ ಬರೆದವರು ಅರವಿಂದ ಸುಬ್ರಹ್ಮಣ್ಯ ಅವರು ಒಂದು ತಮಿಳಲ್ಲಿ ಬೈಟ್ ಕಳಿಸಿದ್ದಾರೆ. ಆ ಹ್ಮ್. ಬೈಟನ್ನು ಈಗ ಪ್ರಸಾರ ಮಾಡಿಬಿಡ್ತೀವಿ. ಹ್ಮ್. ಆ ನಂತರ ನಿಮ್ಮ ವಿಚಾರವನ್ನು ನಾವು ಕನ್ನಡದಲ್ಲಿ, ಯಾಕೆಂದರೆ ನಮ್ಮ ಕನ್ನಡಿಗರಿಗೆ ನೀವು ಅರವಿಂದ ಸುಬ್ರಹ್ಮಣ್ಯ ಅವರು ಅದೆಷ್ಟು ಪುಸ್ತಕಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ಆ ಶ್ರಮದ ಆ ಪ್ರತಿಫಲಕ್ಕೆ ತಕ್ಕವಾದ ಶ್ರಮ ನಮ್ಮ ಕನ್ನಡಿಗರಿಗೆ ನಿಮ್ಮದಿದೆ ಅಂತ ನಾವು ಭಾವಿಸಲೇಬೇಕು. ಹಾಗೇ ಇರಿ ಸ್ವಾಮಿ ಒಂದು ನಿಮಿಷ. ಸ್ವಾಮಿಯೇ ಶರಣಮಯ್ಯಪ್ಪ. ಸಾಕ್ಷಾತ್ ವಿಷ್ಣು ಸ್ವಯಂ ಮಾತಾ ಪಿತಾ ಯಸ್ಯ ಮಹೇಶ್ವರಃ தம் வந்தே சர்வபூதேஷம் சாஸ்தாரம் கருணாநிதி. பகவான் ஐயப்பனுடைய அற்புதமான சரித்திரத்தை 18 புராணங்களில் கடைசி புராணமாக இருக்கக்கூடிய பிரம்மாண்ட புராணத்தில் வியாச மகர்ஷியால் எழுதப்பட்ட அந்த பகுதிக்கு பூதநாத உபாக்கியானம் அப்படின்னு பேர். ஒரு தேவதாமூர்த்திகளோட சரித்திரமும் பல்வேறு புராணங்களில் வேறு வேறு பகுதிகளில் நமக்கு கிடைக்கிறது. அதில் சாஸ்தாவுடைய சரித்திரம் ஸ்கந்த புராணத்துலேயும் வேறு சில புராணங்களையும் நமக்கு கிடைக்கிறது. ஆனால் சபரிமலையில் குடியிருக்கக்கூடிய பகவானுடைய மணிகண்ட சுவாமியுடைய அவதார சரித்திரமும், பகவான் தட்சிண பாரதத்தில் அவதாரம் பண்ணி மகிஷின்னு சொல்லக்கூடிய ராட்சசியை வதம் பண்ணி சபரிமலையில் போய் அமர்ந்த அந்த சரித்திரத்தை விஸ்தாரமாக சொல்லக்கூடிய புராணம் பிரம்மாண்ட புராணத்தில் இருக்கக்கூடிய பூதநாத உபாக்கியானம். இந்த புராண புஸ்தகம் ரொம்ப காலமாகவே நமக்கு பிரிண்டில் கிடைக்காமல் வெறும் ஓலைச்சுவடிகள் வாயிலாக தான் இருந்தது. அப்படி இருக்கக்கூடிய அந்த புஸ்தகத்தை தேடி கண்டுபிடிச்சி எடுக்கக்கூடிய ஒரு பாக்கியம் பகவானுடைய அனுகிரகத்தினால கிடச்சி அதை சம்ஸ்கிருத மூல ஸ்லோகங்களோட இங்கிலீஷ்லேயும் தமிழ்லேயுமா வெளியிட்டிருந்தோம். அதை திரு கிருஷ்ணமூர்த்தி அவர்கள் இப்போ கன்னடத்தில் டிரான்ஸ்லேட் பண்ணி அந்த புஸ்தகம் இப்போது கன்னட மொழியில் வெளியிடக்கூடிய ஒரு பாக்கியத்தை பகவான் சங்கல்பம் பண்ணியிருக்கான். அந்த புஸ்தகம் வரக்கூடிய ஆகஸ்ட் மாதம் 4ஆம் தேதி ரிலீஸ் ஆக இருக்குது. ஆடி அமாவாசை தினமான அன்றைக்கி, பகவானுக்கு உகந்த நாளான அன்றைக்கி இந்த புஸ்தகம் வெளியிடப்படுறது. கன்னட மொழியில் முதல் முறையாக இந்த புஸ்தகம் வெளியிடப்படுறது. ஏன்னா பகவானோட சரித்திரத்தை என்னதான் நம்ம சபரிமலைக்கு போய் பல குருசாமிகள் வாயிலாக நம்ம கேட்டிருக்கிறதே பெரிய பாக்கியம். இருந்தாலும் மூல புஸ்தகங்களை பாராயணம் பண்ணுறது அப்படிங்கிறது இன்னும் விசேஷமான பலனை தரும். அப்படி ஒரு மூல புஸ்தகத்தை கன்னட மொழியில் கொண்டு வரது எங்களுக்கு பெரிய ஒரு பாக்கியமாக நினைக்கிறோம். இந்த புஸ்தகம் வெளியிட உகந்த நாளாக இதை தேர்ந்தெடுத்து சகடபுரம் மகா சுவாமிகள் ஸ்ரீ கிருஷ்ணானந்த தீர்த்த சுவாமிகளுடைய திருக்கரங்களால் இந்த புஸ்தகம் இந்த நாளில் வெளியிடப்பட்டு பக்தர்களுடைய பாதத்தில் சமர்ப்பணம் பண்ணுறோம். ஏன்னா அந்த புக்கை நான் அப்படி தான் சமர்ப்பணம் பண்ணியிருக்கேன். சுவாமியோட பக்தஜன பாதாரவிந்தங்களே சரணமையப்பான்னு சொல்லி சுவாமியோட பக்தர்களுக்கே இந்த புஸ்தகம் சமர்ப்பணம் பண்ணியிருக்கோம். கன்னட தேசத்தில் இருக்கக்கூடிய ஒரு ஐயப்ப பக்தர்களுக்கும் இந்த புஸ்தகம் பிரயோஜனமாகி ஐயப்ப பக்தி மேலும் வளர்ந்து அவள் எல்லாருக்கும் பகவான் மேலே பரிபூர்ணமான பக்தி விசுவாசம் உண்டாகி பகவானுடைய அனுகிரகமும் அவளுக்கு கிடைக்கணும்னு பிரார்த்தனை பண்ணிக்கிறோம். சுவாமியே சரணமையப்பா. இந்த புஸ்தகம் எப்படி கிடைக்கும் அப்படிங்கிற தகவல்களை இந்த கீழே உள்ள லிங்க்கில் நீங்கள் பார்த்து தெரிஞ்சுக்கலாம். ஸ்ரீ வேதா புக்ஸ் அப்படிங்கிற அந்த சைட் மூலமாக நீங்கள் ஆர்டர் பண்ணால் புஸ்தகம் உங்களுக்கு கொரியரில் அனுப்பி வைக்கப்படும். சரணமையப்பா. பூதநாத சதானந்தா சர்வபூத தயாபரா ரக்ஷ மகாபாகோ சாஸ்திரே துப்யம் நமோ நமः. ಇನ್ನೂ ಕೂಡ ನಮ್ಮ ಸ್ವಾಮಿ ಅಯ್ಯಪ್ಪನ ಬಗ್ಗೆ ಆ ಭಕ್ತಿ ಹೆಚ್ಚಾಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಸ್ವಾಮಿ? ಇಲ್ಲಿ ಭಕ್ತಿ ಹೆಚ್ಚಾಗತ್ತೆ ಅನ್ನೋದಕ್ಕಿಂತ ಎಲ್ರಿಗೂ ಕೂಡ ಅಯ್ಯಪ್ಪನ ಬಗ್ಗೆ ಭಕ್ತಿ ಸಹಜವಾಗಿ ಇದ್ದೇ ಇದೆ. ಅದಕ್ಕೋಸ್ಕರ ಅಂತಾನೆ ಅವರು ಹೋಗುವಂಥದ್ದು. ಆದ್ರೆ ಇದರಲ್ಲಿ ಈ ಪುಸ್ತಕ ಓದಿದಾಗ ಬಹುಶಃ ಈಗಾಗಲೇ ಹೋಗೋರ್ಗೆ ಎಲ್ರಿಗೂ ಕೂಡ ಒಂದು ವಿಶೇಷವಾದ ಒಂದು ಜ್ಞಾನ ಸಿಗತ್ತೆ ಇದರಲ್ಲಿ. ಯಾಕೆ ಅಂತಂದ್ರೆ ಇದುವರೆಗೂ ಅನೇಕ ಸಂಗತಿಗಳನ್ನ ತಪ್ಪಾಗಿ ಭ್ರಮಿಸಲಾಗಿತ್ತದು. ಇದು ತಪ್ಪು ಅದು ತಪ್ಪು ಅಂತ. ಯಾಕೆಂದ್ರೆ ಒಂದು ಉದಾಹರಣೆ ಆಯ್ತು ಅಂತಂದ್ರೆ, ಪ್ರವಾಸ ಹೋಗ್ಬೇಕಾದ್ರೆ ಫಸ್ಟ್ ಆ ಮಸೀದಿಗೆ ಹೋಗ್ಬಿಟ್ಟು ಆಮೇಲೆ ಇದು ತಪ್ಪು ಕಲ್ಪನೆ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಬರ್ದಿದ್ದಾರೆ. ಇದು ಮಧ್ಯದಲ್ಲಿ ಎಲ್ಲೋ ಒಂದು ಸೇರಿರುವಂತದ್ದು ಕಲ್ಪನೆ ಅಂತ. ಮಸೀದಿ ಕಡೆಗೆ ಹೋಗೋದಾಗ್ಲಿ, ಚರ್ಚ್ ಕಡೆಗೆ ಹೋಗೋದಾಗ್ಲಿ ಈ ತರದ್ ಯಾವ್ದು ಇಲ್ಲ ಅಂತ ಅನ್ನೋಂಥದ್ದನ್ನ
ಹ್ಮ್. ಬಹಳ ಸ್ಪಷ್ಟವಾಗಿ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಹ್ಮ್. ಹ್ಮ್. ಮತ್ತೆ ನೇರವಾಗಿ ನಾವು ಏನ್ ಮಾಡ್ತೀವಿ ಅಂತ ಇದರಲ್ಲಿ ಇನ್ನೊಂದು ಈ ಪುಸ್ತಕದ ಒಂದು ವಿಶೇಷ ಅಂತಂತಂದ್ರೆ ಹ್ಮ್. ನೀವು ಯಾವ ರೀತಿ ಹೋಗ್ಬೇಕು ಅಂತ ಅನ್ನುವಂಥದ್ದು ಹ್ಮ್. ವಿವರಣೆ ತುಂಬಾ ವಿಶಾಲವಾಗಿದೆ ಇದರಲ್ಲಿ. ಹ್ಮ್. ಹ್ಮ್. ಅಂತಂತಂದ್ರೆ ಅಯ್ಯಪ್ಪನ ಇದು ಹೋಗ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ನಾವು, ಹ್ಮ್. ನಮ್ಮ ಪರಿಕರಗಳೇನಿರ್ಬೇಕು, 41 ದಿನದ ಮಂಡಲ ಪೂಜೆ ಹೇಗಿರ್ಬೇಕು, ಹ್ಮ್. ಮತ್ತೆ ಪ್ರತಿಯೊಂದು ನಮ್ಮ ವ್ಯವಹಾರಗಳು ಹೇಗಿರ್ಬೇಕು, ಇದನ್ನ ಪುಟ್ಟ ಮಕ್ಕಳಿಗೆ ಹೇಳೋ ತರ ಹ್ಮ್. ಒಂದೊಂದು ಸ್ಟೆಪ್ಪು ಹೇಳ್ಕೊಂಡ್ ಬಂದಿದ್ದಾರೆ. ಹ್ಮ್. ಇದು ಇದೇ ಒಂದು 4-5 ಪುಟಗಳು ಅವರು ಮಾಡಿರೋಂಥ ಒಂದು ದೊಡ್ಡ ಕೆಲಸ ಅದು. ಇದು ಒಂದು ಸಂಗತಿ. ಹ್ಮ್. ಆ, ಮತ್ತೆ ಇದ್ರಲ್ಲಿ ಹೇಳದೇ ಇರುವಂತದ್ದು ಇನ್ನೊಂದಷ್ಟು ವಿಷಯಗಳಿದೆ. ಹ್ಮ್. ಅವ್ರು ಅದನ್ನ ಯಾವಾಗ ತಿಳಿಸ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಹ್ಮ್. ಬಟ್ ನನಗೆ ಆ ವಿಷಯ ಗೊತ್ತಾಗಿದ್ದಕ್ಕೋಸ್ಕರ ಹ್ಮ್. ಈ ಪುಸ್ತಕದ ಜೊತೆಗೆ ಈ ಪುಸ್ತಕದಲ್ಲಿ ಅದು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಾಹಿತಿ ಕೊಡೋ ದೃಷ್ಟಿಯಿಂದ ನಾನು ಒಂದ್ ವಿಷಯ ಹೇಳ್ತಿರೋದೇನು ಅಂತಂದ್ರೆ ಹ್ಮ್. ಇದೆಲ್ಲವೂ ಕೂಡ ನಮ್ಮ ಶರೀರದಲ್ಲಿರುವಂತ ಚಕ್ರಗಳನ್ನ ಉದ್ದೀಪನ ಮಾಡುವಂತ ಹ್ಮ್. ಒಂದು ಕಾರ್ಯ ಅಯ್ಯಪ್ಪನ ಶಬರಿಮಲೆಗೆ ಹೋಗುವಂತ ಒಂದು ಕ್ರಿಯೆ. ಹ್ಮ್. ಹ್ಮ್. ಇದು ಬರೀ ಭಕ್ತಿ ಅಂತಿದೆ, ಪ್ರಸಾದ ಅಂತಿದೆ, ಅಥವಾ ನಾವೇನೋ ಕೇಳ್ಕೊತೀವಿ ಅದರಿಂದ ನಮ್ಗೇನೋ ಒಂದು ಫಲ ಸಿಗುತ್ತೆ, ಅದಲ್ಲ. ಹ್ಮ್. ಅದ್ರ ಜೊತೆಗೂ ಕೂಡ ಹ್ಮ್. ಇದು ನಮ್ಮ ಶರೀರದಲ್ಲಿ 7 ಚಕ್ರಗಳಿರುತ್ತೆ. ಹ್ಮ್. ಆ 7 ಚಕ್ರಗಳು ಯಾವ ರೀತಿ ಉದ್ದೀಪನ ಆಗತ್ತೆ ಅಂತ ಅನ್ನೋದ್ರಲ್ಲಿ ಹ್ಮ್. ಇದು ಒಂದು ಚಕ್ರ. ಹ್ಮ್. ಹ್ಮ್. ಅದು ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಅನ್ನೋದು ಕೂಡ ಒಂದು ಚಕ್ರ. ಹ್ಮ್. ನಾವು ಪ್ರವಾಸ ಕರೆಕ್ಟಾಗಿ ಮಾಡ್ಬಿಟ್ಟು ಅದ್ರದ್ದು ಪೂರ್ಣ ಫಲ ಪಡಿಬೇಕು ಅಂತ ಅನ್ನೋಂಗಿದ್ದಲ್ಲಿ ಹ್ಮ್. ಅದರಲ್ಲಿ ಒಂದು ಪಟ್ಟಿ ಇದೆ. ಆ ಪಟ್ಟಿ ಕೊಟ್ಟಿಲ್ಲ, ನನಗೂ ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಹ್ಮ್. ಆದ್ರೆ ಮೇಲ್ ಹೇಳ್ಬೇಕು ಅಂತಂತಂದ್ರೆ ಹ್ಮ್. ನೇರವಾಗಿ ನಾವು ಯಾರು ಕೂಡ ಶಬರಿಮಲೆಗೆ ಹೋಗೋ ಹಾಗಿಲ್ಲ. ಹ್ಮ್. ಈ ಒಂದು ಚಕ್ರಗಳ ಉದ್ದೀಪನ ಮಾಡಬೇಕು ಅಂತ ಅನ್ನುವಂತ ಹ್ಮ್. ಒಂದು ಕ್ರಿಯೆ ನಮಗ್ ಬೇಕಿತ್ತು ಅಂತಂದ್ರೆ ಹ್ಮ್. ಅಲ್ಲಿ ಮೊದಲನೇದು ನಮ್ದು ಮೂಲಾಧಾರ ಚಕ್ರ ಅಂತ, ಅದಕ್ಕೆ ಒಂದು ಊರಿದೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ವಾಧಿಷ್ಠಾನ ಚಕ್ರ, ಅದಕ್ಕೆ ಇನ್ನೊಂದು ಊರಿದೆ. ಹೀಗೆ ಬಂದು ಆಮೇಲೆ ನಾವು ಅಯ್ಯಪ್ಪನ ದೇವಸ್ಥಾನಕ್ಕೆ ಬಂದು ಕಡೆಯ ಚಕ್ರ ಇದು ಅಯ್ಯಪ್ಪಂದು. ಇಲ್ಲಿ ಬಂದಾಗ ನಮ್ಗೆ ಜ್ಞಾನೋದಯದ ಮಟ್ಟದ ತನಕ ಆ ಚಕ್ರ ಉದ್ದೀಪನ ಆಗುತ್ತೆ ಅಂತ ಅನ್ನುವಂತ ಒಂದು ಸಂಗತಿ. ಇದು ಬಹಳ ರಹಸ್ಯವಾಗಿದೆ, ಬಟ್ ಯಾರು ಇದನ್ನ ಉಲ್ಲೇಖ ಮಾಡಿಲ್ಲ ಎಲ್ಲೂ ಕೂಡ. ಬರೀ ಕಥೆಗಳ ಮುಖಾಂತರ ಆ ಕಥೆಗಳ ಮುಖಾಂತರನೂ ಹೇಳಿಲ್ಲ. ಇದು ವಿಶೇಷವಾದ ಸಂಗತಿ. ಹೀಗೆ ಮಾತಲ್ಲಿ ಬಂದಿದ್ದೆ ಅಷ್ಟೇ ನನಗೆ ಈ ವಿಷಯನ. ಇಲ್ಲ ಇಲ್ಲ ಸ್ವಾಮಿ, ಬಗ್ಗೆ ಇನ್ನೂ ಇದು ಅಧ್ಯಯನ ಇಲ್ಲ ಮಾಡಬೇಕು. ಇಲ್ಲ ಅವರ ಉಪನ್ಯಾಸಗಳನ್ನ ನಾವು ಕೇಳಿದ್ದೇವೆ. ಇದು ಏನು ಅಂದ್ರೆ ಹಂತ ಹಂತವಾಗಿ ಅವರು ಬೇರೆ ಬೇರೆ ಪುಸ್ತಕದಲ್ಲಿ ಬರೆದಿರಬಹುದು. ಹ್ಮ್. ನೀವು ಹೇಳಿದ್ರಿ ಮೂಲಾಧಾರ ಮೊದಲನೇದು ಅಂತ, ಅದಕ್ಕೆ ಸುರಿಮುತ್ತು ಅಯ್ಯನಾರ್ ಅಂತ ಆ ಒಂದು ದೇವಾಲಯ, ಹಾಗೆ ಹ್ಮ್. ಒಂದೊಂದು ಚಕ್ರಕ್ಕೂ ಒಂದೊಂದು ದೇವಾಲಯ ಅಂತ ಅವರು ವಿವರಣೆಗಳು ಒಂದೊಂದು ಇಂಟರ್ವ್ಯೂನಲ್ಲಿ ಕೊಟ್ಟಿರೋದನ್ನ ಕೇಳ್ಪಟ್ಟಿದ್ದೀವಿ. ಅದನ್ನ ಹೌದು. ಮುಂದಿನ ಭಾಗದಲ್ಲಿ ತಿಳಿಸ್ಬೋದು. ಯಾಕೆಂದ್ರೆ LKG ಒಂದು, ಫಸ್ಟ್ ಸ್ಟ್ಯಾಂಡರ್ಡ್ಗೊಂದು, ನೀವು ಹೌದು. ಹೇಳ್ದಂಗೆ ಶಬರಿಮಲೆ ಯಾತ್ರೆಗೆ ಏನೇನು ಹಲವು ಪ್ರಶ್ನೆಗಳು ಕೇಳ್ತಾರೆ ಸ್ವಾಮಿ. ಸ್ವಾಮಿ ಹ್ಮ್. ಮಾಲೆ ಹೇಗೆ ಹಾಕೋಬೇಕು, ಬೆಳಿಗ್ಗೆ ಯಾಕೆ ಸ್ನಾನ ಮಾಡಬೇಕು, ಸಂಜೆ ಯಾಕೆ, ಅದೆಲ್ಲ ವಿವರಣೆಗಳನ್ನ ಕೊಟ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಹೌದೌದು, ಆ ವಿವರಣೆ ಎಲ್ಲ ತುಂಬಾ ವಿವರವಾಗಿ. ಹ್ಮ್. 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 ಅದನ್ನ ನೋಡ್ಕೊ, ಈ ಪುಸ್ತಕ ಒಂದ್ಸತಿ ಓದಿದ್ಬಿಟ್ರೆ ಹ್ಮ್. ಅವ್ರು ಮತ್ತೆ ಬೇರೆ ಯಾರು ಕೂಡ ಪ್ರಶ್ನೆಗಳು ಕೇಳುವಂತ ಅವಶ್ಯಕತೆ ಬರಲ್ಲ. ನಾಳೆ ಈ ಪುಸ್ತಕ ನಾಳೆ ನೀವು ಏನೋ ಆನ್ಲೈನಲ್ಲೇ ಮಾಡ್ತಾ ಇದ್ದೀರಾ ಸ್ವಾಮಿ ರಿಲೀಸು? ಯಾವ ರೀತಿ ಅದು? ಗೊತ್ತಿಲ್ಲ, ನನ್ಗೆ ರಿಲೀಸ್ ಬಗ್ಗೆ ಏನೂ ಗೊತ್ತಿಲ್ಲ. ಹ್ಮ್. 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 ಅವರು ಒಬ್ಬ ಇವರು ಸ್ವಾಮೀಜಿಗಳಿಂದ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ತಮಿಳಲ್ಲಿ. ನಾಳೆ ನಾಳೆನೇ ಮಾಡ್ತಾರಂತ? ನಾಳೆ ಬುಕ್ ರಿಲೀಸ್ ಆಗ್ತಾ ಇದೆ ಸ್ವಾಮಿ. ಓಕೆ. ಹ್ಮ್. ಹ್ಮ್. ಇಲ್ಲ, ನನ್ಗೆ ಬುಕ್ ರಿಲೀಸ್ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಅಂದ್ರೆ ನಿಮ್ಮ ಕರ್ತವ್ಯ ಆಯ್ತು, ನಿಮ್ದು ಆಯ್ತು, ನೀವು ಇದೀರಾ, ಹೆಚ್ಚಿನ ಅಷ್ಟೇ. ಮಾಹಿತಿಯನ್ನು ಕೊಟ್ಟಿದ್ದೀರಾ. ಮತ್ತೆ ಅಷ್ಟೇ. ಸ್ವಾಮಿ ನಿಮ್ಮ ವೃತ್ತಿ ಇದು ಬೇರೆ ಏನಾದ್ರು ಇದೆಯಾ? ಇದೇನಾ ನಿಮ್ಮ ವೃತ್ತಿ? ಪುಸ್ತಕ ತರ್ಜುಮೆ ಮತ್ತೆ ಬರಹಗಳು ಬರೆಯೋದು ಇದೇನಾ ನಿಮ್ದೇನು? ಹೌದೌದು, ವೃತ್ತಿ ಅಂತಿಲ್ಲ, ಹ್ಮ್. ನಂದು ಇದೊಂದು ಹಾಬಿ. ಹ್ಮ್. ನಾನು 48ನೇ ವರ್ಷದ ತನಕ ಹ್ಮ್. ನಾನು ವ್ಯಾಪಾರದಲ್ಲಿದ್ದೆ. ಹ್ಮ್. ಬಿಸ್ನೆಸ್ ಅಂದ್ರೆ ಪ್ರಿಂಟಿಂಗು ಅದು ಇದ್ರಲ್ಲಿದ್ದೆ. ಹ್ಮ್. ಹ್ಮ್. ನಂಗೆ ಇವೆಲ್ಲ ಬೇಡ ಅಂತ ಅನ್ನಿಸ್ತು. ಹ್ಮ್. ಹಾಗಾಗಿ ಒಂದು 18 ವರ್ಷಕ್ಕೆ ಮುಂಚೆನೆ ನಾನು ರಿಟೈರ್ಡ್ ಆಗ್ಬಿಟ್ಟೆ. ಅಂದ್ರೆ ನನಗೆ ಬೇಡ ಅನ್ನಿಸ್ತು, ಹ್ಮ್. ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಪುಸ್ತಕದ ಒಂದು ಇದು ಯಾರೋ ಹೇಳಿದ್ರು ಹ್ಮ್. ನನಗೆ, ಒಬ್ರು ಜ್ಯೋತಿಷರು, ಈ ತರ ಹ್ಮ್. ಬರೀರಿ ಒಂದು ಪುಸ್ತಕ ಚೆನ್ನಾಗಿದೆ ಅಂತ. ಹ್ಮ್. ನಾನು ಹೇಳ್ತಿದ್ದೀನಿ, ನಿಮ್ಮಲ್ಲಿ ಒಂದು ಆ ಕಲೆ ಇದೆ, ಹ್ಮ್. ಈಗ ಆ ಸಮಯನೂ ಬಂದಿದೆ, ಹ್ಮ್. ನೀವು ಶುರು ಮಾಡಿ ಅಂತಂದ್ರು. ಸರಿ, ಅವ್ರು ಹೇಳಿದ್ದಕ್ಕೆ ಶುರು ಮಾಡಿದ್ದಕ್ಕೆ ಈಗ ಸುಮಾರು ಒಂದು 31ನೇ ಪುಸ್ತಕದ ತನಕ ಬಂದಿದ್ದೀನಿ. ಹ್ಮ್. ಹ್ಮ್. ಈಗ ಅದೇ ನನ್ಗೆ ತುಂಬಾ ಆಸಕ್ತಿ ಪೂರ್ವಕವಾಗಿ ನನ್ನ ಪಾಡಿಗೆ ನಾನು ಇದು ಬರಿತಾ ಕೂತಿರ್ತೀನಿ.
ಹ್ಮ್ ಹ್ಮ್. ಬರೆದು ಪಬ್ಲಿಷರ್ ಕೊಟ್ಬಿಡ್ತೀನಿ. ಆಮೇಲೆ ಅವರುಂಟು, ಪುಸ್ತಕ ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಹೌದು. ಅವ್ರೇನಾನ ಸಂಭಾವನೆ ಅಂತ ಅಂದ್ಬಿಟ್ಟು ನನ್ನ ಮನೆಗೆ ಕಳ್ಸಿದ್ರೆ ಹ್ಮ್. ತಗೋತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ. ಅಂದ್ರೆ ನಿಮಗೆ ಆತ್ಮೀಯವಾಗಿ ಪ್ರೀತಿಯಿಂದ ಈ ಕೆಲಸ ಮಾಡ್ತಾ ಇದ್ದೀರಾ, ವೃತ್ತಿ ಅಂತ ಏನು ಮಾಡ್ತಾ ಇಲ್ಲ ನಿಮಗೆ? ಇಲ್ಲ ವೃತ್ತಿ ಅಂತ ಮಾಡ್ತಿಲ್ಲ. ಹೌದು, ಯಾಕೆಂದರೆ ನಿಮಗೆ ನೀವು 48 ವರ್ಷಕ್ಕೆ ನಿವೃತ್ತಿ ಆಗಿಬಿಟ್ರಿ ಅಂದರೆ ಆ 48 ವರ್ಷದಲ್ಲಿ ನೀವು ವೃತ್ತಿ ಮಾಡ್ತಾ ಇದ್ದಿದ್ದು ಕೂಡ ಪ್ರಿಂಟಿಂಗು ಪ್ರೆಸ್ಸು, ಅಂದರೆ ಅಲ್ಲೂ ಕೂಡ ಸಾಹಿತ್ಯಗಳನ್ನು ಇತ್ತು, ಅದು ನಿಮ್ಮ ಹೌದು ಜೊತೆಗೆ ಹಂಗೆ ಬೆಳ್ಕೊಂಡ್ ಬಂದಿದೆ ಅಂತ ಹೇಳ್ಬೋದಲ್ಲ ಸ್ವಾಮಿ? ಹೌದೌದು. ತುಂಬ ಧನ್ಯವಾದ ಸ್ವಾಮಿ. ನಾವು ನಿಮಗೆ ಮತ್ತೆ ಮತ್ತೆ ಕರೆ ಮಾಡಿ ಏನಾದರೂ ನಮಗೆ ಅನುಮಾನ ಅಥವಾ ಒಂದು ಸಂದೇಹಗಳೇನಾದರೂ ಬಂದು ಬೇರೆ ವಿಚಾರದಲ್ಲೂ ಕೂಡ ಯಾವುದೇ ಒಂದು ಸಂಸ್ಕೃತ ಶ್ಲೋಕಗಳಿರ್ಬೋದು ಅಥವಾ ಬೇರೆ ಒಂದು ವಿಚಾರಕ್ಕೆ ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನೇರವಾಗಿ ಒಂದು ಸಾರಿ ಭೇಟಿ ಮಾಡಿ ನಿಮ್ಮ ಒಂದು ಏನು ತರ್ಜುಮೆ ಮಾಡ್ತೀರಾ ಮತ್ತು ಬುಕ್ಕನ್ನು ಬರಿತಾ ಇದ್ದೀರಾ ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರಿಸಿ ಆ ಒಂದು ಬಹಳ ಭಕ್ತಿಯಾಗಿ, ಯಾಕೆಂದರೆ ಒಂದು ನೀವು ಯಾವುದೇ ಒಂದು ವಿಚಾರವನ್ನು ಕೇಳಿದ್ದನ್ನು ಮರೆತುಬೋದು, ಪುಸ್ತಕದಲ್ಲಿದ್ದರೆ ದಾಖಲೆ ಅದು ದಾಖಲೆಯಾಗಿ ಉಳಿಯುತ್ತೆ. ಅಂಥ ಮಹಾನ್ ಕಾರ್ಯವನ್ನು ಮಾಡಿದ್ದೀರಾ. ಅದರಲ್ಲೂ ಕರ್ನಾಟಕದ ಜನತೆ, ಆ ಸ್ವಾಮಿ ಅಯ್ಯಪ್ಪ ಮತ್ತು ಆಸ್ತಿಕರು ನಾಸ್ತಿಕರು ಎಲ್ಲರೂ ಕೂಡ ಈ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆ ಒಂದು ಗ್ರಂಥವನ್ನು, ಆ ಮಹಾಗ್ರಂಥಾಲಯ ಅಂತ ಹೇಳಬೇಕು, ಆ ವಿಚಾರ ನೀವು ನಾಳೆ ಯಾರ್ಯಾರು ಓದ್ತಾರೋ ಅವರಿಂದ ಎಲ್ಲ ನಾವು ಅಭಿಪ್ರಾಯ ಪಡಿತೀವಿ. ಆ ಅಭಿಪ್ರಾಯ ಎಲ್ಲವೂ ನಿಮ್ಮ ಒಂದು ಶ್ರಮ ಅಂತಲೇ ಹೇಳಬೇಕು. ಅವರೆಷ್ಟು ಶ್ರಮ ಪಟ್ಟಿದ್ದಾರೆ ಅದನ್ನು ತರ್ಜುಮೆ ಮಾಡಿ ಕನ್ನಡಿಗರಿಗೆ ಕೊಡೋದು ಕೂಡ ಅಷ್ಟೇ ಒಂದು ಮಹತ್ವದ ಕೆಲಸ. ನಿಮಗೆ ಕೋಟಿ ಕೋಟಿ ಶರಣು ಸ್ವಾಮಿ. ತುಂಬ ಧನ್ಯವಾದ. ಒಳ್ಳೆಯದು, ಧನ್ಯವಾದ, ನಮಸ್ಕಾರ. ಇದು ಆ, ನಾಳೆ ಬಿಡುಗಡೆ ಆಗಲಿರುವ ಭೂತನಾಥ ಉಪಾಖ್ಯಾನ, ಆ ಒಂದು ಗ್ರಂಥವನ್ನು ಬರೆದವರು ಮೂಲವಾಗಿ ತಮಿಳುನಾಡಿನ ಡಾಕ್ಟರ್ ಶ್ರೀ ಅರವಿಂದ ಸುಬ್ರಹ್ಮಣ್ಯಂ. ಕನ್ನಡಕ್ಕೆ ತರ್ಜುಮೆ, ಕನ್ನಡಕ್ಕೆ ನಾನೀಗ ಮತ್ತೊಮ್ಮೆ ಅದನ್ನು ಹೇಳಲೇಬೇಕು, ಕನ್ನಡದಲ್ಲಿ ಯಾವುದೇ ಒಂದು ಸ್ವಾಮಿ ಅಯ್ಯಪ್ಪನ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕಗಳಿರಬಹುದು, ಯಾವುದೋ ಒಂದು ಚಿತ್ರಗಳೆಲ್ಲ ಬಂದಿರುತ್ತೆ, ಆ ಚಿತ್ರಗಳಿಗೆ ಪಾತ್ರಗಳಿಗೆ ತಕ್ಕಂಗೆ ಮಾಡ್ಕೊಂಡಿರ್ತಾರೆ. ಆದರೆ ಸಂಸ್ಕೃತ ಶ್ಲೋಕ ಮತ್ತು ಪುರಾಣಗಳನ್ನು ಆಧರಿಸಿ ಬರೆದಿರುವಂತಹ ಆ ಭೂತನಾಥ ಉಪಾಖ್ಯಾನ, ಅದರ ಮುಖಬೆಲೆ 300 ರೂಪಾಯಿ ಇದೆ. ಈಗ ಅವರು ಆನ್ಲೈನಲ್ಲೇ ಮತ್ತು ನಿಮಗೆ ನಿಮ್ಮ ಮನೆ ಪೋಸ್ಟ್ಗೆ ನಿಮ್ಮ ಮನೆ ಅಡ್ರೆಸ್ ಕಳಿಸ್ತಾ ಇರೋದ್ರಿಂದ 85 ರೂಪಾಯಿ, ಸ್ವಾಮಿಗಳು ಹೇಳದಂತೆ ಬಹಳ ಕಡಿಮೆ ಅದು, 85 ರೂಪಾಯಿ ಶಿಪ್ಪಿಂಗ್ ಚಾರ್ಜನ್ನು ತಗೊಂಡು ನಿಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ. ಅದನ್ನು ಎಲ್ಲರೂ ಖರೀದಿಸಿ. ಇವರ ಶ್ರಮ ಮತ್ತು ಅವರ ಶ್ರಮ ಮತ್ತು ನಿಮ್ಮ ಒಂದು ಆಧ್ಯಾತ್ಮಿಕ ಒಂದು ಬದುಕಿನಲ್ಲಿ ಅದು ಒಂದು ಬೆಳಕಾದರೆ ಅದು ಇವರೆಲ್ಲರ ಶ್ರಮಕ್ಕೆ ನೀವು ಕೊಡುವಂಥ ದೊಡ್ಡ ಗೌರವ ಅಂತ ತಿಳಿಸುತ್ತಾ, ನನಗಿಂತ ಕಿರಿಯವನು ಯಾರೂ ಇಲ್ಲ. ಟಿ ಎಸ್ ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.